ಅಲ್ಲಿನ ಕುಡಿಯುವ ನೀರು 24 ಗಂಟೆಗಳ ಕಾಲ ಕುಡಿಯುವ ನೀರಿನ ಯೋಜನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲಿವರೆಗೂ ಕೂಡ ಮರೀಚಿಕೆಯಾಗಿ ಉಳಿದುಕೊಂಡಿದೆ. 2 ವರ್ಷಗಳಿಂದ ನಡೀತಾ ಇರುವಂಥ ಕಾಮಗಾರಿ ಹಾಗೆಯೇ ಮುಂದುವರಿತಾ ಇದೆ. ಇದು ಪಂಚವಾರ್ಷಿಕ ಯೋಜನೆ ರೀತಿಯಲ್ಲಿ 5 ವರ್ಷಗಳವರೆಗೂ ತೆಗೆದುಕೊಳ್ಳುತ್ತಾ ಟೈಮು ಗೊತ್ತಿಲ್ಲ. 1300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೀತಾ ಇದೆ. ಶುದ್ಧ ಕುಡಿಯುವ ನೀರಿಗಾಗಿ 17.5 ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿಯನ್ನು ಮಾಡಲಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಕಾಮಗಾರಿ ವಿಳಂಬವಾಗ್ತಾ ಇದೆ. ಹೀಗಾಗಿ 24 ಗಂಟೆಗಳ ಕಾಲ ಕುಡಿಯುವ ನೀರಿನ ಪೂರೈಕೆಯಾಗತ್ತೆ ಅಂತ ಹುಬ್ಬಳ್ಳಿ ಧಾರವಾಡದ ಜನ ಕಾಯ್ತಾ ಇದ್ರು. ಅದು ಆ ಕಾಯುವಿಕೆಗೆ ಅಂತ್ಯ ಸಿಗುವ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಯಾಕಿಷ್ಟೆಲ್ಲ ವಿಳಂಬ ಆಗ್ತಾ ಇದೆ? 1300 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ಮೀಸಲಿಟ್ಟಿದ್ರು ಅಥವಾ ಕಾಮಗಾರಿಗಾಗಿ ಮೀಸಲಿಟ್ಟಿದ್ರು. ಕುಡಿಯುವ ನೀರು ಪೂರೈಕೆಯಲ್ಲಿ ಯಾಕೆ ಹಿಂದೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಕಾಮಗಾರಿ ಭಾರಿ ವಿಳಂಬ ಆಗ್ತಾ ಇದೆ. ಕುಡಿಯುವ ನೀರಿನ ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ 2 ವರ್ಷ ಆದರೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಎಷ್ಟು ವರ್ಷ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಅಷ್ಟೊತ್ತಿಗಾಗಲೇ ಕಾಸ್ಟ್ ಜಾಸ್ತಿ ಆಗುತ್ತೆ, ಗುತ್ತಿಗೆದಾರ ಕೈ ಕೊಡ್ತಾನೆ, ಆಮೇಲೆ ಮತ್ತೆ ಅದೇ ರೀತಿಯ ನೆನೆಗುದಿಗೆ ಎನ್ಹಾನ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಹುಬ್ಬಳ್ಳಿ ಧಾರವಾಡದ ಜನತೆ ಕುಡಿಯುವ ನೀರಿನ ವಿಚಾರದಲ್ಲಿ ಈಗಲೂ ಕೂಡ ಪಾಲಿಕೆಗೆ ಇಡೀ ಶಾಪ ಹಾಕ್ತಾ ಇದ್ದಾರೆ.